ರಜಸ್ಸಿದ್ರೆ ಏನಾಗುತ್ತೆ? ರಜಸಿ ಪ್ರಳಯಂ ಗತ್ವಾ ಕರ್ಮಸಂಗೀಷು ಜಾಯತೆ. ರಜಸ್ನಲ್ಲಿ ಮಾಡಿದರೆ ಮನುಷ್ಯನಾಗಿ ಹುಟ್ಟಬಹುದು, ಅದೇನೂ ಅಡ್ಡಿ ಇಲ್ಲ. ರಜೋಗುಣ ಇದ್ದವನಿಗೆ ಹುಳ ಹುಪ್ಪಟೆಯಾಗಿ ಹುಟ್ಟಬಹುದು, ಮನುಷ್ಯನಾಗಿಯೂ ಹುಟ್ಟಬಹುದು ರಜೋಗುಣದಲ್ಲಿಯೂ. ಅವನೇನು ನೀಚೆಯನಿಗೆ ಹೋಗ್ತಾನೆ ಅಂತಿಲ್ಲ. ಆದರೆ ಕರ್ಮಸಂಗೀಷು ಜಾಯತೆ. ನಾನು ನಿನ್ನೆ ಹೇಳಿದ್ನಲ್ಲ, ಒಂದು ಪಾಠ ಪ್ರವಚನ ನಡೀತಾ ಇದೆ, ಇವತ್ತೊಂದು ಕಡೆ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಕೆಲವರು ಪಾಠ ಪ್ರವಚನಕ್ಕೆ ಹೋಗ್ತಾರೆ, ಕೆಲವರು ಸತ್ಯನಾರಾಯಣ ಪೂಜೆ ಹೋಗ್ತಾರೆ. ಯಾರು ರಜೋಗುಣದವರು ಸತ್ಯನಾರಾಯಣ ಪೂಜೆ ಹೋಗ್ತಾರೆ, ಸತ್ವಗುಣದವರು ಪಾಠ ಪ್ರವಚನಕ್ಕೆ ಹೋಗ್ತಾರೆ. ನಮಗೆ ಅನುಷ್ಠಾನವೇ ಮುಖ್ಯವಾಗಿಬಿಡುತ್ತೆ, ಈ ಜ್ಞಾನ ಅಮುಖ್ಯ ಆಗುತ್ತೆ, ಅದು ರಜೋಗುಣ. ಕರ್ಮಸಂಗೀಷು, ಇಡೀ ಬೆಳಗಿನ ಸಂಜೆ ತನಕ ಕರ್ಮಾನುಷ್ಠಾನವೇ ಜೀವನದ ಪುರುಷಾರ್ಥ ಅನ್ನತಕ್ಕ ಒಂದು ಪರಿಸರದಲ್ಲಿ ಹುಟ್ಟುತ್ತಾನೆ. ಕರ್ಮ ಮಾಡ್ತಾ ಮಾಡ್ತಾ ಸಾಯ್ತಾನೆ. ಯಾವ ಪ್ರಾರಬ್ಧ ಕರ್ಮಕ್ಕೋ ಯಾರಿಗೂ ಗೊತ್ತಿಲ್ಲ. ಕರ್ಮ ಅನ್ನೋದು ಜ್ಞಾನಕ್ಕೋಸ್ಕರ ಇರಬೇಕು ಹೊರತು ಕರ್ಮಕ್ಕೋಸ್ಕರ ಕರ್ಮ ಮಾಡೋದು ಪ್ರಾರಬ್ಧ ಕರ್ಮ. ಬಹಳ ಜನ ಕರ್ಮ ಮಾಡೋದು ಯಾಕಂದರೆ ಕರ್ಮಕ್ಕೋಸ್ಕರ, ಯಾಕಂದರೆ ಅವ್ರಿಗೆ ಜ್ಞಾನ ಬೇಡ. ಅವರಿಗೆ ನಮಗೆ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ ಜ್ಞಾನ ಬಂದುಬಿಟ್ರೆ. ಹಾಗಾದರೆ ಯಾವ ಕರ್ಮಕ್ಕೆ? ಕರ್ಮ ಅನ್ನೋದನ್ನು ಹಿಂದಿನವರು ಹೇಳಿದ್ದು ಕರ್ಮಣ ಜ್ಞಾನ ಮಾತನೋತಿ, ನಿಮ್ಮ ಜ್ಞಾನವನ್ನು ಬೆಳೆಸುವ ಕರ್ಮ ಮಾಡಿ. ಯಾವುದು ಜ್ಞಾನಕ್ಕೆ ಬಾಧಕವೋ ಅದು ಪ್ರಾರಬ್ಧ ಕರ್ಮ, ದುಷ್ಕರ್ಮ ಅದು. ಆದ್ದರಿಂದ ಒಂದು ಕಡೆ ಕರ್ಮ, ಒಂದು ಕಡೆ ಜ್ಞಾನ, ಇದು ಎರಡಿದ್ದಾಗ ಕರ್ಮವನ್ನು ಆಯ್ಕೆ ಮಾಡ್ತಕ್ಕಂಥ ಸಮಾಜದಲ್ಲಿ ಹುಟ್ಟುತ್ತಾನೆ ಅಂತ. ಬರೇ ಜ್ಞಾನ ಬೆಳೆಸ್ಕೊಳ್ಳೋದೇ ಇಲ್ಲ, ನಮಗೆ ತಿಳ್ಕೋಬೇಕು ಅಂತ ಆಸೆ ಉಂಟ್ರಿ, ಆದರೆ ಪುರುಸೋತಿಲ್ಲ ಅಂತಲೇ ಸಾಯ್ತಾರೆ. ಸಾಯೋ ತನಕ ಅವ್ರಿಗೆ ಜ್ಞಾನ ಕೇಳಲಿಕ್ಕೆ ಪುರುಸೋತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಅನುಷ್ಠಾನ ಬಿಟ್ಟು ಜ್ಞಾನ ಆಗೋಲ್ಲ. ಅಂದರೆ ಯಾರು ಜ್ಞಾನ ವಿರೋಧಿಯಾದ ಅನುಷ್ಠಾನದಲ್ಲಿ ನಿರತರೋ ಅವರು ರಾಜಸರು. ಯಾಕೆಂದರೆ ಜ್ಞಾನ ಅನ್ನೋದಕ್ಕೆ ಸಾತ್ವಿಕ, ಜ್ಞಾನ ಪ್ರಕಾಶ. ಅವರಲ್ಲಿ ಜ್ಞಾನವೂ ಇಲ್ಲ, ಪ್ರಕಾಶವೂ ಇಲ್ಲ, ಬರೀ ಕತ್ತಲು ತುಂಬಿದೆ, ಅನುಷ್ಠಾನ ತುಂಬಿದೆ. ಕರ್ಮಸಂಗೀಷು, ಕರ್ಮದಲ್ಲೇ ಆಸಕ್ತಿ, ಅಟ್ಯಾಚ್ಮೆಂಟ್ ಅವ್ರಿಗೆ. ಅದು ಬಿಟ್ಟು ಅದರ ಎತ್ತರಕ್ಕೆ ಜ್ಞಾನದ ಮಾರ್ಗಕ್ಕೆ ಹೋಗೋದೇ ಇಲ್ಲ. ಅಂಥ ವಾತಾವರಣದಲ್ಲಿ ಹುಟ್ಟುತ್ತಾನೆ. ತಮಸಿ ತಥಾ ಪ್ರಲೀನಸ್ತಮಸಿ, ತಮೋಗುಣ ತುಂಬಿದಾಗ ಏನು ಗೊತ್ತಿಲ್ಲ ಅವನಿಗೆ, ಸಾಯ್ತಾನೆ ಅನ್ನೋದೇ ಗೊತ್ತಿಲ್ಲ. ಅನ್ಕಾನ್ಷಿಯಸ್ ಆಗಿ ಸತ್ತ, ಮುಂದಿನ ಜನ್ಮದಲ್ಲೂ ಅನ್ಕಾನ್ಷಿಯಸ್ ಆಗೇ ಬದುಕ್ತಾರೆ. ಅಂದರೆ ಏನು ಸರಿ ಏನು ತಪ್ಪು, ಯಾಕೆ ಬದುಕಿದ್ದೇನೆ, ಯಾಕೆ ಹುಟ್ಟಿದ್ದೇನೆ, ಏನು ಮಾಡಬೇಕು ಅನ್ನೋದರ ವಿಷಯದಲ್ಲಿ ಅನ್ಕಾನ್ಷಿಯಸ್ ಇರ್ತಾನೆ. ಮೂಢಯೋನಿಷು ಜಾಯತೆ ಅಂತ ಎರಡು ಸಂಗತಿ. ತಮೋಗುಣದಲ್ಲಿ ಸತ್ತಾಗ ಒಂದು ಪ್ರಜ್ಞೆ ಇಲ್ಲದೆ ಸಾಯ್ಬೋದು, ಅಥವಾ ಪ್ರಜ್ಞೆ ಅಂದರೆ ಬರೇ ಅಯ್ಯೋ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಾಯ್ಬೇಕಲ್ಲಪ್ಪ, ಇದು ತಮೋಗುಣವೇ. ಪ್ರಮಾದ, ಮೋಹ, ಬರೇ ಅದೇ ಯಾವುದೋ ಒಂದು ಮೋಹ, ತಾನು ಗಳಿಸಿದ್ದನ್ನು ಕಳ್ಕೋಬೇಕು, ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕು. ಜ್ಞಾನಿಗೆ ಹಾಗೆ ಅನಿಸುವುದಿಲ್ಲ, ಯಾಕಂದರೆ ಅವನು ಹೆಂಡತಿ ಮಕ್ಕಳನ್ನು ಪ್ರೀತಿಸುವುದಂತ ಇಲ್ಲ ಅಂತಲ್ಲ, ಆದರೆ ಯಾವತ್ತು ಇರಬೇಕೋ ಅಷ್ಟೊತ್ತು ಇರ್ತೀವಿ, ಯಾವತ್ತು ಹೋಗಬೇಕೋ ಅದಕ್ಕೆ ಸಿದ್ಧವಾಗಿರಬೇಕು. ಅದರಿಂದ ಇರುವಾಗ ಸಂತೋಷ, ಇಲ್ಲದಿರುವಾಗಲೂ ಅದೇ ರೀತಿಯ ಸಂತೋಷದಿಂದ ಹೊರಟು ಹೋಗ್ತಾರೆ ಅವರು. ಯಾಕೆಂದರೆ ಇರುವುದು ಮತ್ತು ಇಲ್ಲದೇ ಇರುವುದು ಅದು ಎರಡು ಸಹಜ ಅಲ್ವ. ಬೇಕು ಅಂದವ ಅದನ್ನು ಕಳ್ಕೊಳ್ಳಿ ಸಿದ್ಧ ಆಗಿರಲೇಬೇಕಲ್ವ. ಅನಂತ ಕಾಲದವರೆಗೆ ಯಾರೂ ಬದುಕೋದು ಸಾಧ್ಯ ಇಲ್ಲ. ಹೆಂಡತಿ ಮಕ್ಕಳು ಬೇಕು ಅಂತಂದವ ಅದನ್ನು ಕಳ್ಕೊಳ್ಳಿಕ್ಕೂ ಸಿದ್ಧವಾಗಿರಬೇಕು. ಒಂದು ಅವರನ್ನು ಬಿಟ್ಟು ತಾನು ಹೋಗಲಿಕ್ಕೆ, ಒಂದು ಅವರು ಹೋಗುವಾಗ ತಾನು ಕಣ್ಣೀರು ಸುರಿಸದೆ ಬದುಕೋದಕ್ಕೆ ಕಲೀಲೇಬೇಕು. ಇಲ್ಲದೇ ಅರ್ಥವೇನು? ಸೊ ನಾವು ಯಾವುದು ಬೇಕು ಅಂದೆವೋ ಅದು ಇಲ್ಲವಾದಾಗ ಅದನ್ನು ಮನೋದಾರ್ಢ್ಯದಿಂದ ಎದುರಿಸುವ ತಾಕತ್ತಿಲ್ಲದವರಿಗೆ ತಮ್ಮ ಗುಣ ಕಾಳಜಿ ಮಾಡಿದೆ ಅಂತ ಕೂಗ್ತಾ ಕೂತ್ಬಿಡ್ತಾರೆ. ಅಂದ ಅವರು ಸಾಯುವಾಗ ಅಯ್ಯೋ ಇದರ ಸಮಸ್ಯೆ ಏನು ಗೊತ್ತಾ? ಅದರ ಪರಿಣಾಮವಾಗಿ ಮುಂದೆ ಆಗ್ತಕ್ಕಂಥದ್ದು, ಒಬ್ಬ ತುಂಬ ಗಂಡ ಹೆಂಡತಿ ಪ್ರೀತಿಸ್ಕೊಂಡಿದ್ದು, ಅಗಾಧವಾದ ಪ್ರೀತಿ. ಆ ಪ್ರೀತಿಯಿಂದ ಇದ್ದಕ್ಕಿದ್ದಾಗೆ ಯಾರೊಬ್ಬರು ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ. ಆ ಸಾಯುವಾಗ ಅವರಿಗೆ ಆ ಪ್ರೀತಿ, ಅಯ್ಯೋ ನಾನು ಹೆಂಡತಿಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಗಂಡ ಆದರೆ, ಅಯ್ಯೋ ಅಂಥ ಗಂಡನ ಬಿಟ್ಟು ನಾನು ಹೋಗಬೇಕಲ್ಲ, ಹೇಗೆ ನಾನು ಮುಂದೆ, ಈ ಚಿಂತೆಯೇ ಕಾಡ್ತಾ ಇದ್ದರೆ ದುರಂತ ಏನು ಗೊತ್ತಾ? ಮುಂದಿನ ಜನ್ಮದಲ್ಲಿ, ಅಂದರೆ ಇಲ್ಲಿ ಅರ್ಧ ಅವರ ಪ್ರೀತಿಯನ್ನು ಪೂರ ಅನುಭವಿಸದೆ ಅರ್ಧದಲ್ಲಿ ಹೋದರಲ್ಲ, ಮುಂದಿನ ಜನ್ಮನೂ ಅದೇ ಮೋಹ ಕಾಡುತ್ತೆ. ಪ್ರಾಯ ಅವರು ಯಾವ ಹೆಣ್ಣನ್ನು ಬಯಸಿ ಜೀವ ಬಿಟ್ಟರು ಆ ಹೆಣ್ಣು ಸಿಗೋ ಮುಂಚೆ ಅವರಿಗೆ ಬೇರೆ ಹೆಣ್ಣಿನ ಜೊತೆಗೆ ಮದುವೆ ಆಗುತ್ತೆ. ಆದರೆ ಆ ಹೆಣ್ಣನ್ನು ನೋಡಿದಾಗ ಮೋಹ ಅಲ್ಲಿಗೆ ಹೋಗುತ್ತೆ. ಇದನ್ನು ಸೈಕಾಲಜಿ
ಹಿಂದಿನ ಜನ್ಮದಲ್ಲಿ ತಾನು ಮದುವೆ ಆಗಿದ್ದ ಹೆಣ್ಣು ಎದುರು ಸಿಕ್ಕಿದಾಗ ಇವನಿಗೆ ಯಾವುದೋ ಬಹಳ ಪರಿಚಿತಳು, ಈಗ ಜನ್ಮಾಂತರದ ಪರಿಚಿತಳು ಅನ್ಸೋದು ಪ್ರಾರಂಭ ಆಗುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಶುರು ಆಗುತ್ತೆ. ಏನ್ರಿ ಅವಳನ್ನು ನೋಡಿದ್ರೆ ನೀವು ಒಂದು ಶುರು ಮಾಡ್ತಾಳೆ ಮನೆ ಬಂದಗಳು ಹೆಂಡತಿ. ಇದು ಅಧ್ವಾನ ಆಗ್ಬಿಡುತ್ತೆ. ಇದಕ್ಕೆ ಕಾರಣ ಅಟ್ಯಾಚ್ಮೆಂಟ್. ಸಾಯೋ ಕಾಲದಲ್ಲಿ ಗಂಡ ಹೆಂಡತಿ ಅವರು ಗಾಢವಾದ ಪ್ರೀತಿಯೇ ಮುಂದಿನ ಜನ್ಮದಲ್ಲಿ ಅವರ ದಾಂಪತ್ಯ ಜೀವನದ ದುರಂತಕ್ಕೆ ಕಾರಣ ಆಗಬಹುದು. ಇದೆಲ್ಲ ಸಾಧ್ಯತೆಗಳು, ಎಲ್ಲರಿಗೂ ಹೀಗಾಗುತ್ತೆ ಅಂತಲ್ಲ, ಒಂದೊಂದು ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಹೇಳೋದು ನಾನು. ಇದಕ್ಕೆ ಪೂರಕವಾದ ಒಂದು ಕಥೆ ಹೇಳಬೇಕು ನಾನು. ರೀಡರ್ಸ್ ಡೈಜೆಸ್ಟ್ನಲ್ಲಿ ಆ ಕಥೆ ಪಬ್ಲಿಷ್ ಆಗಿದೆ ವಿದೇಶದಲ್ಲಿ. ಕಲ್ಕತ್ತಾದ ಒಬ್ಬ ಹುಡುಗಿ, ಅಲ್ಲೇ ಕಲ್ಕತ್ತಾದ ಒಬ್ಬರು ಡಾಕ್ಟ್ರು, ಇವರು ಬ್ಯಾಚಲರ್, ಅವಳು ಮದುವೆ ಆಗಿಲ್ಲ, ಇಬ್ಬರಿಗೂ ಮದುವೆ ಆಗಿಲ್ಲ. ಆ ಹುಡುಗಿ ಈ ಡಾಕ್ಟ್ರನ್ನು ಪ್ರೀತಿಸಿದ್ಳು, ಈ ಡಾಕ್ಟ್ರು ಆ ಹುಡುಗಿಯನ್ನು ಪ್ರೀತಿಸಿದರು, ಇಬ್ಬರು ಪ್ರೀತಿಸಿದರು. ಮದುವೆ ಆಗಬೇಕಿತ್ತು, ತಂದೆ ತಾಯಿ ಬಿಡಲಿಲ್ಲ. ಯಾಕೆಂದರೆ ಜಾತಿ ಬೇರೆ, ಡಾಕ್ಟ್ರ್ ಜಾತಿ ಬೇರೆ, ಅದರಿಂದ ನನ್ನ ಮಗಳನ್ನು ಆ ಡಾಕ್ಟ್ರಿಗೆ ಕೊಡೋಲ್ಲ ಅಂತ. ಈ ಹುಡುಗಿಗೆ ಆ ಡಾಕ್ಟರ್ ಅಲ್ಲದೆ ಇನ್ಯಾರನ್ನೂ ಮದುವೆ ಮಾಡಿಕೊಳ್ಳಲ್ಲ ಅನ್ನೋಷ್ಟು ಗಾಢವಾದ ಪ್ರೀತಿ. ಆ ಡಾಕ್ಟ್ರು ಆ ಹುಡುಗಿಯನ್ನಲ್ಲದೆ ಇನ್ನೊಬ್ಬನ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಕೂತ್ಬಿಟ್ಟಿದ್ದಾರೆ. ಆದರೆ ಇದು ಯಾವ ಭಾವನೆಗಳೂ ಕೂಡ ತಂದೆ ತಾಯಿಯನ್ನು ವಿಚಲಿತಗೊಳಿಸಲಿಲ್ಲ. ಅವರು ಏನು ಬೇಕಾದ್ರೆ ಆಗಲಿ, ನಾನು ನನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಡೋಲ್ಲ ಅಂತ ಕೂತುಬಿಟ್ರು. ಪ್ರಾಯ ಇಂಥ ಘಟನೆಗಳು ಇವತ್ತಿಗೂ ನಡೀತಾ ಇರ್ತವೆ. ಅಂದರೆ ಇನ್ನೊಬ್ಬರ ಭಾವನೆಯನ್ನು ವಯಸ್ಸಾದವರಿಗೆ ಅರ್ಥ ಮಾಡಿಕೊಳ್ಳುವ ಬುದ್ಧಿ ಬಹಳ ಕಡಿಮೆ, ಅವರ ಹಠವೇ ಮುಖ್ಯವಾಗಿಬಿಡುತ್ತೆ ಅವರಿಗೆ. ಸರಿ, ಮದುವೆ ಮಾಡಿ ಕೊಡೋಲ್ಲ ಅಂತ. ಇದು ಬಹಳ ಹಿಂದೆ ನಡೆದ ಘಟನೆ. ಅದರಿಂದ ಪ್ರಾಯ ಈಗ ಆದರೆ ಅವ್ರ ಗಂಡ ಹೆಂಡತಿ ಮನೆಯಲ್ಲಿ ಹೇಳದೆ ಎಲ್ಲಿಯಾರು ಬೇರೆ ಊರಿಗೆ ಹೊರಟೋಗ್ಬೋದಿತ್ತು, ಓಡಿ ಹೋಗ್ಬೋದಿತ್ತು. ಅವ್ರು ಮಾಡಿಲ್ಲ ಅವರು ಹಾಗೆ. ಆ ಹುಡುಗಿ ಏನು ಮಾಡಿದ್ರು ಅಂದರೆ ಗೂಗ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ತಂದೆ ತಾಯಿಯ ಹಠದಿಂದ ಆದ ಪರಿಣಾಮ ಏನು ಅಂದರೆ ಆ ಹುಡುಗಿ ಗೂಗ್ಲಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಗೂಗ್ಲಿ ಅಂದರೆ ಗಂಗಾ ನದಿದ್ದೇ ಒಂದು ಶಾಖೆ, ಕಲ್ಕತ್ತಾದಲ್ಲಿ ಅದನ್ನು ಗೂಗ್ಲಿ ಅಂತಾರೆ. ಅದನ್ನು ಆತ್ಮಹತ್ಯೆ ಮಾಡಿಕೊಂಡ್ಳು. ಈ ಹುಡುಗ ಡಾಕ್ಟ್ರು ಲೈಫ್ ಲಾಂಗ್ ಮದುವೆ ಮಾಡಿಕೊಳ್ಳಿಲ್ಲ. ಇಷ್ಟು ನಿಷ್ಠೆಯಿಂದ ನಿಂತ, ನಾನು ಅವಳನ್ನು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದೆ, ಅವಳು ಸಿಗಲಿಲ್ಲ, ನಾನು ಈ ಜನ್ಮದಲ್ಲಿ ಮದುವೆ ಆಗೋಲ್ಲ ಅಂತ ಕೂತ. ವಿಚಿತ್ರ ನೋಡಿ. ಇದಾಗಿ 1 ವರ್ಷದ ನಂತರ ಬೆಸ್ತರು ಗೂಗ್ಲಿ ನದಿಯಲ್ಲಿ ಮೀನು ಹಿಡಿಯಲಿಕ್ಕೆ ಹೋದವರಿಗೆ ಒಂದು ಸಣ್ಣ ಮೊಸಳೆ ಮರಿ ಸಿಕ್ಕಿತು ಬಲೆಯಲ್ಲಿ. ಮೊಸಳೆ ಮರಿ ಸಿಕ್ಕಿತು. ಹಿಂಗೆ ನೋಡೋದು, ಯಾಕಂದರೆ ಅವರಿಗೆ ಅವರು ಬಲೆ ಹಾಕಿದ್ದು ಮೀನು ಆಹಾರಕ್ಕೋಸ್ಕರ. ಮೊಸಳೆ ಮರಿ ಇನ್ನೇನು ನೀರಿಗೆ ವಾಪಸ್ ಬಿಟ್ಬಿಡೋದು ಅಂತ ಅನ್ನುವಾಗ ಒಬ್ಬಳು ಇಂಗ್ಲೆಂಡಿನ ಮಹಿಳೆ, ವಿದೇಶಿ ಮಹಿಳೆ ಅಲ್ಲಿಗೆ ಬಂದಿದ್ದು. ಅವಳಿಗೆ ಕುತೂಹಲ ಆಯಿತು, ಒಂದು ಸಣ್ಣ ಮರಿ ಮೊಸಳೆದ್ದು, ಅದನ್ನು ಸಾಕೋಣ, ಅದನ್ನು ಸಾಯಗೊಡುವುದು ಬೇಡ, ಸಾಕೋಣ ಅಂತ. ಆ ಬೆಸ್ತರಿಂದ ಆ ಮೊಸಳೆ ಮರಿಯನ್ನು ತಗೊಂಡ್ಳು, ಅವಳು ಕರೆಯಾಗಿ ತಗೊಂಡ್ರು. ಬೆಸ್ತರಿಗೆ ದುಡ್ಡು ಸಿಕ್ಕಿದರೆ ಮತ್ತೆ ಏನು ಅಂತ ಕೊಟ್ಟರು ಅವರು. ಅವಳು ಅದನ್ನು ಇಂಗ್ಲೆಂಡಿಗೆ ಕೊಂಡೋಗಿ ಅಲ್ಲಿ ಇಂಗ್ಲೆಂಡ್ನಲ್ಲಿ ಝೂನಲ್ಲಿ ಕೊಟ್ಟಳು. ಝೂನಲ್ಲಿ ಆ ಮೊಸಳೆ ಬೆಳೆಯಿತು. ಇದು ನೋಡಿ, ವಿದೇಶಿಯರು ಈ ಕಥೆಯನ್ನು ಆದ್ಯಂತವಾಗಿ ರೀಡರ್ಸ್ ಡೈಜೆಸ್ಟ್ನಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಭಾರತೀಯ ಪುರಾಣದ ಕಥೆ ಅಲ್ಲ ಇದು. ಇದೇನೋ ಜಡಭರತನ ಕಥೆ, ಜಿಂಕೆಯಾದ ಕಥೆ ಅಲ್ಲ, ಇಂದ್ರದ್ಯುಮ್ನ ಆನೆಯಾದ ಕಥೆ ಅಲ್ಲ. ಇದು ವಿದೇಶದಲ್ಲಿ ನಡೆದ ಘಟನೆ. ಆಯಿತು, ದೊಡ್ಡದಾಯ್ತು ಅಲ್ಲಿ ಮೊಸಳೆ. ಅಲ್ಲಿ ಝೂನಲ್ಲಿ ಹಾಕಿದರು ಒಂದು ಕೆರೆಯಲ್ಲಿ. ಒಮ್ಮೆ ಅದಕ್ಕೆ ಯಾವುದೋ ಒಂದು ಕಾರಣದಿಂದ ಬಾಯಿಯೊಳಗೆ ಹುಣ್ಣಾಯಿತು. ಆ ಹುಣ್ಣು ಸ್ಪ್ರೆಡ್ ಆಯಿತು. ಆಹಾರ ತಿನ್ನದಷ್ಟು ಉಲ್ಬಣವಾಯಿತು ಬಾಯಿ ಹುಣ್ಣು. ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಅದಕ್ಕೆ ಈ ಪ್ರಾಣಿಗಳನ್ನು ಟ್ರೀಟ್ಮೆಂಟ್ ಮಾಡುವ ಡಾಕ್ಟರ್ಸ್ ಇರ್ತಾರೆ, ನಿಮ್ಗೆ ಗೊತ್ತಿದೆ, ಪ್ರಾಣಿ ವೈದ್ಯರು ಅಂತ, ಪಶು ವೈದ್ಯರು. ನಾನು ಒಮ್ಮೆ ವಿನೋದಕ್ಕೋಸ್ಕರ ವೈದ್ಯ ಪಶುಗಳು ಅಂತ ಹೇಳ್ತೇನೆ ಅವರು, ಆದರೆ ಅವರು ವೈದ್ಯ ಪಶುಗಳೆಲ್ಲ ಪಶು ವೈದ್ಯರೇ ಪಾಪ. ಅದು ಮನುಷ್ಯರಿಗೆ ಟ್ರೀಟ್ಮೆಂಟ್ ಮಾಡುವ ಪಶು ವೈದ್ಯರು, ವೈದ್ಯ ಪಶುಗಳು ಇರ್ತಾರೆ, ಪ್ರಾಣಿಗಳು. ಈ ಪಶು ವೈದ್ಯರು ಹೋದರೆ ಅದು ಎಷ್ಟು ಫೆರೋಷಸ್ಸು ಅಂದರೆ ಅವ್ರು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬಿಡಲಿಲ್ಲ, ಹತ್ತಿರ ಬರಲಿಕ್ಕೆ ಬಿಡಲಿಲ್ಲ. ಮೊಸಳೆ ಹತ್ರ ಯಾರು ಆಟ ಆಡೋದು ಉಂಟ. ಅದಕ್ಕೆ ಮದ್ದು ಹಚ್ಚಬೇಕು ಅಂತಂದರೆ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಚುಚ್ಚುಮದ್ದು ಹಾಕಿ ಅದಕ್ಕೆ ಪ್ರಜ್ಞೆ ಹೋಗೋ ಹಾಗೆ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಆನೆ ಕೂಡ ಮಾಡ್ತಾರೆ. ಇದು ಯಾವುದಕ್ಕೂ ಬಗಲಿಲ್ಲ. ಅದರ ಫೆರೋಷಸ್ ನೇಚರ್ ನೋಡಿ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗದೆ ಡಾಕ್ಟ್ರು ಕಡೆ ಕೈ ಬಿಟ್ಟರು. ವಿಧಿಯೇ ವೈಚಿತ್ರ್ಯ ನೋಡಿ. ಇದಕ್ಕೆಲ್ಲ ಏನು ಹೇಳ್ತಾವೆ ನಾವು ವಿಚಾರವಾದಿಗಳು? ತೊಗಲು ಚೀಲ ಜೋಲು ಚೀಲ ಹಾಕ್ಕೊಂಡು ತಿರುಗುವ ವಿಚಾರವಾದಿಗಳ ಕೈಯಲ್ಲಿ ಏನು ಉತ್ತರ ಇದೆ? ಇಲ್ಲಿ ಕನಸು ಈ ಡಾಕ್ಟ್ರಿಗೆ.
ವಿಚಿತ್ರ. ಈ ಡಾಕ್ಟ್ರಿಗೆ ಕನಸು ಏನು ಅಂದರೆ, ನಿನಗೋಸ್ಕರ ಒಂದು ಜೀವ ಕಾಯುತ್ತಿದೆ, ತಕ್ಷಣ ಇಂಗ್ಲೆಂಡಿಗೆ ಹೊರಟು ಹೋಗುವಂತ, ಝೂಗೆ ಹೋಗುವಂತ. ಎಂತ ಒಂದು ಗೊತ್ತಾಗಲ್ಲ, ಏನು ವಿವರ. ನಿನಗೋಸ್ಕರ ಒಂದು ಜೀವ ಕಾಯ್ತಾ ಇದೆ, ತಕ್ಷಣ ಇಂಗ್ಲೆಂಡಿಗೆ ಹೊರಟು ಹೋಗುವಂತ. ಈತ ಏನೋ ಹುಚ್ಚು ಕನಸು ಅಂತ, ಕನಸು ಬಿದ್ದದ್ದನ್ನೆಲ್ಲ ನಂಬ್ತಾರ. ಏನೋ ಹುಚ್ಚು ಕನಸು ಬೀಳ್ತಾ ಇರ್ತಾವೆ ಅಂತ. ಈತ ರಿಪೀಟೆಡ್ಲಿ ಅದೇ ಕನಸು. ನೋಡು, ತಕ್ಷಣ ಹೋಗು, ಇಲ್ಲದಿದ್ದರೆ ಅಪಾಯ ಆಗತ್ತೆ. ನಿನ್ನನ್ನು ನಂಬಿದ ಒಂದು ಜೀವ ಅಪಾಯಕ್ಕೊಳಗಾಗತ್ತೆ, ತಕ್ಷಣ ಹೋಗು ಅಂತ. ಇವನು ಎಷ್ಟೊತ್ತಿಗೆ ಏನೋ ಮಾಡಿ ಹೋದರು ಇಂಗ್ಲೆಂಡಿಗೆ, ಆ ಝೂಗೆ ಹೋದರು. ಝೂಗೆ ಹೋದರೆ ಅಲ್ಲಿ ಕರ್ಕೊಂಡು ಹೋದರು ಆ ಪ್ರಾಣಿ ಹತ್ರ. ಕನಸಿನಲ್ಲಿ ಏನು ನಿರ್ದೇಶ ಅಂತ ಹಾಗೆ ಆ ಹತ್ತಿರ ಹೋದರೆ ಈತ ಹೋದಂತೆ, ಎಲ್ಲ ಕತೆ ಹೇಳಿದಂತೆ. ಅದು ಬಾಯಲ್ಲಿ ಹುಣ್ಣಾಗಿದೆ, ಆಹಾರ ತಿನ್ಲಿಕ್ಕೆ ಆಗದೆ ಸಾಯ್ತಾ ಇದೆ ಅದು. ಆದರೆ ಅದು ಯಾರೂ ಮದ್ದು ಕೊಡ್ಲಿಕ್ಕೆ ಬಿಡೋಲ್ಲ. ಯಾಕೆ ಹಠ ಮಾಡ್ತೀವೋ, ತೆರಿ ಬಾಯಿ ಅಂತ ಹೇಳಿದೆ. ಬಾಯಿ ತೆರೆಯಿತು, ಮದ್ದು ಕೊಟ್ಟರು, ಗುಡ ಆಯಿತು, ಬದುಕಿತದು. ಇದಿಷ್ಟು ಇಂಗ್ಲೆಂಡ್ನಲ್ಲಿ ನಡೆದದ್ದು. ರೀಡರ್ಸ್ ಡೈಜೆಸ್ಟ್ನಲ್ಲಿ ಸುಮಾರು 50 ವರ್ಷದ ಹಿಂದೆ ಪಬ್ಲಿಷ್ ಆಗಿದೆ. ಇದು ಹಳೆಯ ಕಾಪಿ ಇದ್ದರೆ ನೋಡಿ. ಇದು ವಿಷಯ ಏನು ಅಂದರೆ, ಅದು ಗೂಗ್ಲಿ ನದಿಗೆ ಹಾರುವಾಗ ಆ ಪ್ರಾಣ ಹೋಗುವಾಗ ಅದು ಮನಸ್ಸಲ್ಲಿ ಏನು ಬಂದಿರಬೇಕು, ಈ ಮನುಷ್ಯರಾಗಿ ಹುಟ್ಟಿ ನಾವು ಬಯಸಿದ್ದನ್ನು ಪಡೆಯಲಿಕ್ಕಾಗದ ನೀಚ ಅಪ್ಪ ಅಮ್ಮಂದಿರ ಮಗಳಾಗಿ ಬದುಕುವುದಕ್ಕಿಂತ ಈ ನೀರಿನಲ್ಲಿ ಒಂದು ಮೀನಾಗಿ ಹುಟ್ಟಿದ್ರೆ ಒಳ್ಳೆಯದಿತ್ತು ಅಂತ ಯೋಚಿಸಿ ಸತ್ತಿರಬೇಕು. ಮೊಸಳೆ ಆದ. ಸಾಯೋ ಕಾಲದಲ್ಲಿ ಏನು ಯೋಚನೆ ಇತ್ತೋ ಅದೇ ಆಗತ್ತೆ ಅಂದ ಕೃಷ್ಣ. ಮೊಸಳೆ ಆದಳು. ಇದು ಇವತ್ತು ನಡೆದ ಘಟನೆ. ಇದರಲ್ಲಿ ಏನು ಕೃಷ್ಣ ಹೇಳಿದ್ದಕ್ಕೋಸ್ಕರ ನಂಬುವುದಲ್ಲ. ಇದು ವಿದೇಶಿ ಪತ್ರಿಕೆಯಲ್ಲಿ ಮೊಸಳೆ ಆಗಿ ಅದು ಅಲ್ಲಿಗೆ ಝೂಗೆ ಹೋದರೂ ಇವನನ್ನು ಮರೀಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಇವನು ಯಾರನ್ನ ಪ್ರೀತಿಸಿದೆ ಆ ಹುಡುಗಿ, ಅವನನ್ನೇ ಅದು ಮೊಸಳೆ ಜನ್ಮದಲ್ಲೂ ನೆನಪಿಸ್ತಾ ಇದೆ. ಅವನು ಸಿಕ್ಕಿಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು ಅಂತ ಸಿಟ್ಟಿನಲ್ಲಿ ಫೆರೋಷಸ್ ಆಯಿತು. ಇವನು ಬಂದ ತಕ್ಷಣ ಇವನು ಹೇಳಿದ ಹಾಗೆ ಕೇಳ್ತದೆ, ಮದ್ದು ಮಾಡಿದ್ರೆ ಗುಣ ಆಯಿತು. ಇದು ಎಂಥ ವಿಚಿತ್ರ. ಇದು ಕೃಷ್ಣ ಹೇಳಿದ ಮನಃಶಾಸ್ತ್ರ. ನಮ್ಮ ಸೈಕಾಲಜಿಸ್ಟ್ಗಳಿಗೆ ಅರ್ಥ ಆಗೋಲ್ಲ. ಇದು ಸೈಕಾಲಜಿ MA ಮಾಡಿದವರಿಗೆ ಅರ್ಥ ಆಗೋಲ್ಲ, ಆದರೆ ಕೃಷ್ಣನನ್ನು ಓದಿದವರಿಗೆ ಅರ್ಥ ಆಗುತ್ತೆ. ಇಂಥ ಅನೇಕ ಪ್ರಸಂಗಗಳು ಇತಿಹಾಸದಲ್ಲಿ ನಡೆದಿವೆ. ಆದ್ದರಿಂದ ಕೊನೆಯ ಕಾಲದಲ್ಲಿ ತಥಾ ಪ್ರಳೀನಸ್ತಮಸಿ, ಇದು ತಮಸ್ಸಿನಲ್ಲಿ ಮುಳುಗಿ ಜೀವ ಬಿಟ್ಟದ್ದು. ತಮೋಗುಣ ಅಂದರೆ ಮೋಹ. ಆ ಮೋಹ ಎಷ್ಟು ಆವರಿಸಿತ್ತು ಅಂದರೆ ಅವನೇ ಗಂಡನಾಗಬೇಕು ಅನ್ನೋ ಬಯಕೆ. ತಪ್ಪಲ್ಲ, ಆ ಹುಡುಗಿಯ ಬಯಕೆ ತಪ್ಪಲ್ಲ. ಅದು ಕೊನೆಯ ಕಾಲದಲ್ಲಿ ಎಂಥ ದುರಂತಕ್ಕೆ ಕಾರಣ ಆಯ್ತು ನೋಡಿ. ಅದಕ್ಕೋಸ್ಕರವೇ ಯಾವುದನ್ನು ಅದು ಬೇಕೇ ಬೇಕು, ಅದು ಇಲ್ಲದೆ ಆಗೋಲ್ಲ ಅಂತ ಹಠ ಮಾಡಬೇಡ ಯಾವುದರ ಬಗ್ಗೆಯೂ. ಯಾಕೆಂದರೆ ಅದರಿಂದ ನಾವೇ ತೊಂದರೆ ಅನುಭವಿಸೋದು. ಮತ್ತು ಬಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಹ್ಯಾವ್. ನಿನಗೆ ಬೇಕಾದ್ದು ಸಿಗೋದಿಲ್ಲ ಅನ್ನೋದು ಗ್ಯಾರಂಟಿ ಆದಮೇಲೆ ಸಿಕ್ಕಿದ್ದನ್ನೇ ಬೇಕಾದ್ದು ಅಂತ ತಿಳ್ಕೊಂಡು ಬದುಕು ಅಷ್ಟೇ. ಬೇರೆ ಉಪಾಯ ಇಲ್ಲ ಬದುಕಿನಲ್ಲಿ. ಯಾರಾದರೂ ಅಷ್ಟೇ, ನೀವು ಯಾರಾದರೂ ಮದುವೆ ಆದವ್ರ ಕೇಳ್ರಿ, ಇಂಟರ್ವ್ಯೂ ಮಾಡಿರಿ ಗುಟ್ಟಿನಲ್ಲಿ. ಬಹಿರಂಗವಾಗಿ ಮಾಡಿದ್ರೆ ವಿ ಆರ್ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಗುಟ್ಟಿನಲ್ಲಿ ಮದುವೆ ಆರೋ ಹತ್ರ ಕೇಳ್ರಿ, ಅಯ್ಯೋ ಸಂಸಾರ ಸುಖ ಇಲ್ಲರಿ, ಏನು ಮಾಡೋದು, ಮದುವೆ ಆದ್ದಕ್ಕೆ ಹೋಗೋದು ಅಂತಾರೆ. ನೀವು ಗಂಡಸರ್ತು ಕೇಳಿದ್ರು ಹಾಗೆ ಹೇಳೋದು, ಹೆಂಗಸರ್ತು ಕೇಳಿದ್ರು ಹಾಗೆ ಹೇಳೋದು. ಏನು ಮಾಡೋದು, ಅದು ಪಾಲಿಗೆ ಬಂದದ್ದು ಪಂಚಾಮೃತ ಹೇಗೆ ಬೇಕು. ಇದು ಪ್ರತಿಯೊಬ್ಬರ ಗುಟ್ಟಿನಲ್ಲಿ ಕೇಳಿದ್ರೆ ಮಾತ್ರ ಹೇಳ್ತಾರೆ, ಪಬ್ಲಿಕ್ನಲ್ಲಿ ಕೇಳಬೇಡಿ. ಇದು ಹಾಗಾಗಿ ಪ್ರತಿಯೊಬ್ಬನು ಅಡ್ಜಸ್ಟ್ಮೆಂಟು ಏನು ಸಿಕ್ಕಿತೋ ಅದರ ಜೊತೆಗೆ ಬದುಕಬೇಕು ಅನ್ನೋ ಸಿದ್ಧಾಂತ ಮಾಡದೇ ಇದ್ದರೆ, ನಾವು ಬಯಸಿದ್ದು ಸಿಕ್ಕಬೇಕು ಅಂತ ಬಯಸಿದರೆ ಇಡೀ ಜೀವಮಾನ ದುರಂತ. ನಾವು ಬಯಸಿದ್ದು ಸಿಗೋದಿಲ್ಲ. ಆದ್ದರಿಂದ ಈಗ ನಾವು ಯಾವಾಗಲೂ ನೇಚರ್ನಲ್ಲಿ ನಾವು ಬಯಸಿದಂತೆ ಆಗುವುದಿಲ್ಲ ಅಂದಮೇಲೆ ಈ ಹಾಗಾಯಿತೋ ಅದಕ್ಕೆ ನಮ್ಮ ಬದುಕನ್ನು ಅಡ್ಜಸ್ಟ್ ಮಾಡಿಕೊಡೋದು. ದ್ಯಾಟ್ ಈಸ್ ದ ಲೈಫ್. ಇದು ಕೃಷ್ಣ ಹೇಳೋದು. ಅದರಿಂದಲೇ ಅದೇ ಬೇಕು ಅಂತ ಯಾವುದರ ಬಗ್ಗೆಯೂ ಹಠ ಮಾಡಬೇಡ. ಏನು ಸಿಕ್ಕಿತೋ ಅದರಿಂದ ಸಂತೋಷ ಪಡು. ತೇನ ತ್ಯಕ್ತೇನ ಭುಂಜೀಥಾಹ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನು ಸಿಕ್ಕಿತೋ ಅದರಲ್ಲಿ ತೃಪ್ತಿ ಪಡು. ಇಲ್ಲದೇ ಇದ್ದದ್ರ ಬಗ್ಗೆ ಅತೃಪ್ತಿ ಬೆಳೆಸ್ಕೋಬೇಡ. ಯಾಕೆಂದರೆ ಬದುಕೆ ಅತೃಪ್ತಿಮಯ ಆಗತ್ತೆ. ಅದನ್ನೇ ತಥಾ ಪ್ರಳೀನಸ್ತಮಸಿ ಮೂಢಯೋನಿಷು ಜಾಯತೆ. ತಮೋಗುಣದಲ್ಲಿ ಸತ್ತರೆ ಮೂಢಯೋನಿಯನ್ನು ಪಡೀತಾನೆ. ಮೂಢಯೋನಿ ಅಂತಂದರೆ ಎರಡು ವಿಧ. ಮನುಷ್ಯನಾಗಿ ಹುಟ್ಟಬಹುದು, ಆದರೆ ಯಾವ ಅರಿವು ಇಲ್ಲದೆ ಇರತಕ್ಕಂಥ, ಯಾವ ಸಂಸ್ಕಾರ ಇಲ್ಲ, ಸಭ್ಯತೆ ಇಲ್ಲ, ಜ್ಞಾನ ಇಲ್ಲ, ಅಂದರೆ ಆಕಾರ ಮಾತ್ರ ಮನುಷ್ಯರದ್ದು. ನೀವು ಅಂಥವ್ನು ಪೇಟೆಯಲ್ಲೂ ನೋಡ್ತೀರ. ಅದಕ್ಕೆ ಕಾಡು ಮನುಷ್ಯರು ಅಂತಲ್ಲ, ಕಾಡು ಮನುಷ್ಯರು ಎಷ್ಟೋ ವಾಸಿ. ಪೇಟೆಯಲ್ಲಿರುವ ಮನುಷ್ಯರಲ್ಲೇ ಇಂಥವನು ಯಾವ ಮನುಷ್ಯತ್ವದ ಲವಲೇಶವೂ ಇಲ್ಲದೆ ಮನುಷ್ಯರಿರ್ತಾರೆ. ಪ್ರಾಣಿಗಳು ಅದಕ್ಕಿಂತ ಎಷ್ಟೋ ವಾಸಿ.
ಯಾಕೆಂದರೆ ಪ್ರಾಣಿಗಳಿಗೆ ಭಾಷೆ ಇದೆ. ಅವು ಸಿಟ್ಟು ಬಂದರೂ ಕೂಡ ಕಾರಣ ಇಲ್ಲದೆ ಕಚ್ಚೋಲ್ಲ. ನೀವು ನಾಗರ ಹಾವನ್ನು, ಅದು ನಾನು ಹೇಳಿದೆ ಅಂತ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ, ಬಟ್ ಇಟ್ ಈಸ್ ಟ್ರೂ, ಇಟ್ ಈಸ್ ಫ್ಯಾಕ್ಟ್. ನಾಗರ ಹಾವನ್ನು, ವಿಷ ತುಂಬಿದ ನಾಗರ ಹಾವು, ಹಲ್ಲು ಕಿತ್ತ ನಾಗರ ಹಾವಲ್ಲ, ವಿಷ ತುಂಬಿದ ನಾಗರ ಹಾವನ್ನು ನೀವು ಪಕ್ಕದಲ್ಲಿ ನಿಮ್ಮ ಹಾಸಿಗೆಯಲ್ಲಿ ಮಲಗಿಸಿಕೊಳ್ಳಿ. ಅದಕ್ಕೆ ನೀವು ಅದನ್ನು ಪ್ರೀತಿಸ್ತೀರಿ ಅಂತ ಕಂಡ್ರೆ ನೀವು ಅದರ ಮೇಲೆ ಹೊರಳಿದರೂ ಕೂಡ ಕಚ್ಚೋಲ್ಲ. ಅದು ಕಚ್ಚೋದು ಯಾಕೆಂದರೆ ನೀವು ಅದನ್ನು ಕಚ್ಚುತ್ತೀರಿ ಅಂತ ಹೇಳಿದ್ರೆ ನೀವು ಕಚ್ಚೋದು. ಇವ್ರು ಕಚ್ಚಿಬಿಡ್ತಾರೆ, ಅದ್ರ ಮೊದಲು ನಾನು ಕಚ್ಚಿಬಿಡ್ಬೇಕು ಅಂತ. ಇದು ಭಯದಿಂದ ಆತ್ಮರಕ್ಷಣೆಗೋಸ್ಕರ ಹೊತ್ತು ದ್ವೇಷದಿಂದ ಕಚ್ಚೋದಿಲ್ಲ. ದ್ವೇಷದಿಂದ ಕಚ್ಚುವನು ಮನುಷ್ಯ ಮಾತ್ರ, ಯಾವ ಪ್ರಾಣಿಗೂ ದ್ವೇಷ ಇಲ್ಲ. ಅದರಿಂದ ಪ್ರಾಣಿಗಳಿಗಿಂತ ನೀಚವಾದ ಮನುಷ್ಯ ಜನ್ಮವನ್ನು ಕೊಡ್ತಾನೆ ತಮೋಗುಣದಲ್ಲಿ ಸತ್ತರೆ. ಆಕಾರ ಮನುಷ್ಯರದ್ದು, ಮನುಷ್ಯತ್ವದ 5 ಪೈಸೆ ಇಲ್ಲ, ಕ್ವಾಲಿಟಿಯೇ ಇಲ್ಲ. ನೀಚ ಅಂದರೆ ನೀಚ, ಅದಕ್ಕಿಂತ ಪ್ರಾಣಿಯಾಗಿ ಹುಟ್ಟಿದೆ ಒಳ್ಳೆಯದು. ನೋಡಿ ಎಲ್ಲ ಯಾವ ಹೇಳೋದುಂಟು, ನಾಯಿ, ನಮ್ಮಲ್ಲಿ ಈ ಪೇಟೆಗಳಲ್ಲಿ ಒಂದು ದೊಡ್ಡ ರೋಗ ಇದೆ, ಬಿವೇರ್ ಆಫ್ ಡಾಗ್ಸ್. ಅಲ್ರಿ ಇಲ್ಲಿ ಯಾಕೆ ಬಿವೇರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬರೆಯೋಲ್ಲ ಮನೆ ಬಾಗಿಲಲ್ಲಿ? ಹ್ಯೂಮನ್ ಬೀಯಿಂಗ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಡಾಗ್ಸ್. ಅದನ್ನ ಮನುಷ್ಯರಿದ್ದಾರೆ ಎಚ್ಚರ ಅಂತ ಬೋರ್ಡ್ ಹಾಕಬಾರ್ದಾ? ಸತ್ಯ ಆದರೂ ಆಗ್ತಿತ್ತು. ಪಾಪ ಅವು ಏನೂ ಉಪದ್ರವದ ಪ್ರಾಣಿಗಳು. ಮನುಷ್ಯ ಅಂದರೆ ಜೀವ ಬಿಡ್ತಾವೆ, ಪ್ರಾಮಾಣಿಕತೆ ಅಂದರೆ ಸಾಯ್ತಾವೆ. ಎಂದೂ ಜೀವನದಲ್ಲಿ ಒಮ್ಮೆಯೂ ಅಪ್ರಾಮಾಣಿಕರಾಗಲಿಲ್ಲ. ಅದಕ್ಕೆ ಅಲ್ವಾ ಬ್ಯಾಂಕಿನಲ್ಲಿ ನಾವು ನಾಯಿಗಳಂತೆ ಪ್ರಾಮಾಣಿಕರು, ನಮ್ಮಲ್ಲೇ ಡೆಪಾಸಿಟ್ ಇಡಿ. ಅರೆ ನಾವು ಪ್ರಾಮಾಣಿಕರು ಹೇಗೆ ನಾಯಿಗಳಂತೆ? ಸಿಂಬಲ್ ಈಸ್ ಡಾಗ್ ಅಂದರೆ ನಮ್ಗೆ ಗೊತ್ತಿದೆ ನಾವು ನಾಯಿಗಳಷ್ಟು ಪ್ರಾಮಾಣಿಕರಲ್ಲ ಅಂತ ಮನುಷ್ಯರಿಗೆ ಜ್ಞಾನೋದಯ ಆಗಿದೆ. ಇದು ಅಂಥ ಯಾವ ಪ್ರಾಮಾಣಿಕತೆ, ಮನುಷ್ಯತ್ವದ ಲವಲೇಶವೂ ಇಲ್ಲದ ಪ್ರಾಣಿಗಳಿಗಿಂತ ಕೀಳಾದ ಮನುಷ್ಯನಾಗಿ ಹುಟ್ಟುತ್ತಾನೆ ತಮಗುಡಿನ ಸತ್ರೆ. ಇಲ್ಲ ಅಂದರೆ ಮೂಢಯೋನಿಷು, ಯಾವುದೋ ಪ್ರಾಣಿ, ಕತ್ತೆ, ಹಂದಿ, ಹುಳ, ಹುಪ್ಪಟೆ ಏನೂ ಆಗ್ಬೋದು. ಅಥವಾ ಮೂಢಯೋನಿಯಿಂದ ಜ್ಞಾನದ ಅವಕಾಶವೇ ಇಲ್ಲದ ಮರವಾಗಿ ಹುಟ್ಟಬಹುದು. ಒಂದು ಮರವಾಗಿ, ಆ ಮರ ಏನಪ್ಪ 500 ವರ್ಷ ಆಯ್ತು ರೀ ಈ ಮರಕ್ಕೆ, ಯಾರು ಮರಗಳ್ಳರು ಸಿಗದೇ ಇದ್ದರೆ ಅದಕ್ಕೆ ಆಯುಸ್ಸಿದೆ, ಪಾಪ ಸಾಯೋಲ್ಲ. ಈ ಮರಗಳ್ಳರ ಕಾಟ ಇಲ್ಲ ಅಂದರೆ ಒಂದು ಮರ 500 ವರ್ಷ, 1000 ವರ್ಷ, 2000 ವರ್ಷ ಬದುಕುತ್ತೆ. ಅದು ಒಂದು ಪ್ರಾಬ್ಲಮ್ಮೆ. 2000 ವರ್ಷ ಪ್ರೋಗ್ರೆಸ್ ಸ್ಟಾಪ್ ಆಯ್ತಾ? ಮೆಂಟಲ್ ಪ್ರೋಗ್ರೆಸ್ಸು, ಅದರ ದೀರ್ಘ ಜೀವನವೇ ಅದಕ್ಕೆ ಅಭಿಶಾಪ. ಇದು ಮೂಢಯೋನಿ, ಜ್ಞಾನದ ಅವಕಾಶವೇ ಇಲ್ಲದ. ಇದು ತಮೋಗುಣದಲ್ಲಿ ಸತ್ತಾಗ ಆಗತಕ್ಕಂಥ ಪರಿಣಾಮ. ತಥಾ ಪ್ರಳೀನಸ್ತಮಸಿ ಮೂಢಯೋನಿಷು ಜಾಯತೆ.